ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ಫ್ರೆಂಡ್ಸ್, ಇವತ್ತು ರುಚಿಕರವಾದಂಥ ಕೈಮಾ ಉಂಡೆ ಗ್ರೇವಿ ಮಾಡ್ತಿದ್ದೀನಿ. ನಾನು ಯಾವ ರೀತಿ ನಾನು ಮಾಡಿದೆ ಅಂತ ಹೇಳೋದು ನಿಮ್ಗೆ ತೋರಿಸ್ತೀನಿ. ಬರ್ರಿ ನೋಡ್ರಿ, ನನಗೆ 1 kg ಅಷ್ಟು ಮಟನ್ ತೊಗೊಂಬಂದೀವಿ ನಾವು. ಈ ಮಟನಲ್ಲಿ ನಾನು ಕೈಮಾ ತರಿಸೋದನ್ನು ಮರೆತೆ. ಹಾಗಾಗಿ ನಾನೇನು ಮಾಡಿದೆ, ಈ ಮಟನಲ್ಲೇ ನಾನು ಕೈಮಾ ತಿನ್ನಬೇಕು ಅನ್ನಿಸ್ತು. ಅದಕ್ಕೋಸ್ಕರ 1 kg ಮಟನಲ್ಲಿ ಅರ್ಧ kg ಮಟನನ್ನು ನಾನು ಮೆತ್ತಗಿರೋದನ್ನು ತೆಗೆದಿಟ್ಕೊಂಡಿದ್ದೀನಿ. ಇದರಲ್ಲಿ ಬೋನ್ಸ್ ಇಲ್ಲದೆ ಇರೋ ಮೆತ್ತಗಿರೋದನ್ನು ನಾನು ಇಲ್ಲಿ ಕೈಮಾಕ್ ಅಂತ ಹೇಳಿ ತೆಗೆದಿಟ್ಕೊಂಡಿನಿ. ಅರ್ಧ kg ಮಟನ್ಗೆ ಮಟನ್ ಸಾಂಬಾರಿಗೆ ಅರ್ಧ kg ಕೈಮಾಕ್ ಅಂತ ಹೇಳಂದು ತೆಗೆದಿಟ್ಕೊಂಡಿನಿ. ಇಲ್ಲಿ ನಾನು ಸಣ್ಣದೊಂದು ಈರುಳ್ಳಿನ ನಾನಿಲ್ಲಿ ಹೆಚ್ಚಿ ಹಾಕ್ಕೊಂಡಿನಿ. ಹಾಗೆ ಒಂದು 5 ಗಡ್ಡೆ ಬೆಳ್ಳುಳ್ಳಿನ ಇಲ್ಲಿ ಬಾಣಲೆ ಹಾಕ್ಕೊಂಡು ನಾನು ಹುರ್ಕೊಳಕೊಂತೀನಿ. ಎಣ್ಣೆ ಹಾಕಿಲ್ಲ, ಇದಕ್ಕೆ ಎಣ್ಣೆ ಹಾಕ್ತೀನಿ. ನಾನು ಇಲ್ಲಿ ಹುರ್ಕೊಳಕೊಂತೀನಿ. ನಾನು ಮಟನ್ ಸಾರಿಗೆ ಮತ್ತು ಕೈಮಾಕ್ ಎರಡಕ್ಕೂ ನಾನಿಲ್ಲಿ ಮಸಾಲೆ ತಯಾರು ಮಾಡ್ಕೊತೀನಿ. ಆದರೆ ಮಟನ್ ಸಾರಿನ ರೆಸಿಪಿನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ. ನೋಡ್ರಿ, ನಾನು ಒಂದು ಮುಕ್ಕಾಲಷ್ಟು ನಾನು ಇಲ್ಲಿ ಕೊಬ್ಬರಿ ತೊಗೊಂಡಿದ್ದೀನಿ. ಕೊಬ್ಬರಿ ಅಂದರೆ ಒಂದು ಅರ್ಧದ ಮೇಲೆ ಇನ್ನು ಸ್ವಲ್ಪ ಕೊಬ್ಬರಿನ ತೊಗೊಂಡಿನಿ. ಹಾಗೆ ಒಂದು 2 ಇಂಚಷ್ಟು 2ರಿಂದ 3 ಇಂಚಷ್ಟು ನಾನಿಲ್ಲಿ ಶುಂಠಿ ತೊಗೊಂಡಿನಿ. ಯಾಕಂದರೆ 5 ಗಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದಕ್ಕೆ ನಾನು 3 ಇಂಚಷ್ಟು ನಾನಿಲ್ಲಿ ಶುಂಠಿ ತೊಗೊಂಡಿನಿ. ಹಾಗೆ ಒಂದು ಹಿಡಿಯಷ್ಟು ನಾನಿಲ್ಲಿ ಕೊತ್ತಂಬರಿ ಹಾಕ್ಕೊಂಡಿನಿ. ಈ ಹುರಿದಿಟ್ಟಿರುವಂಥ ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಹಾಕ್ಕೊಂಡು ನಾನಿಲ್ಲಿ ರುಬ್ಕೊತೀನಿ ಇದನ್ನ. ಅಂದರೆ ನಾನಿಲ್ಲಿ ಕೈಮಾಕ್ಕೆ ಟೊಮೆಟೊ ಹಣ್ಣು ಹಾಕಿಲ್ಲ ಫ್ರೆಂಡ್. ಟೊಮೆಟೊ ಹಣ್ಣು ಹಾಕದೇನೆ ನಾನಿಲ್ಲಿ ರುಬ್ಕೊತಿದ್ದೀನಿ. ಯಾಕಂದರೆ ಟೊಮೆಟೊ ಹಣ್ಣು ಹಾಕಿದರೆ ಕೈಮಾ ಉಂಡೆ ಒಡಿತಾವೆ. ಇದು ಕೈಮಾ ಉಂಡೆ ಒಡಿತಾವೆ ಅನ್ನೋದೊಂದು ಕಂಪ್ಲೇಂಟು. ಅದಕ್ಕೋಸ್ಕರ ನಾನು ಇಲ್ಲೇನು ಮಾಡ್ತೀನಿ, ಟೊಮೆಟೊ ಹಣ್ಣು ಹಾಕಿದರೆ ಕೈಮಾ ಉಂಡೆ ಒಡಿತಾವೆ. ಅದ್ರ ಸಂಬಂಧಿ ನಾನು ಇಲ್ಲಿ ಟೊಮೆಟೊ ಹಣ್ಣು ಹಾಕದೇನೆ ಮಸಾಲೆನ ರುಬ್ಕೊಂಡಿದ್ದೀನಿ. ಇಲ್ಲಿ ನೋಡಿರಿ, ಈಗ ಕೈಮಾನ ನಾನು ಮಿಕ್ಸಿಗೆ ಹಾಕ್ಕೊಂಡಿನಿ. ಇಲ್ಲಿ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿನಿ. ಹಾಗೆ ಒಂದು ಸ್ವಲ್ಪ ಖಾರ ಹಾಕ್ಕೊಂಡಿದ್ದೀನಿ. ಇಲ್ಲ, ನಾನು ಅರಿಶಿನ ಪುಡಿ ಏನು ಹಾಕಿಲ್ಲ. ಹಾಗೆ ಒಂದು ಚೂರಷ್ಟು ನಾನಿಲ್ಲಿ ಖಾರ ಮತ್ತು ಉಪ್ಪು, ಚೂರು ಮಸಾಲೆ ಪೌಡ್ರು, ಅಂದರೆ ನಾವು ಮನೇಲೇ ತಯಾರಿಸಿರುವಂಥ ಮಟನ್ ಮಸಾಲ ಪೌಡ್ರ್ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. ಹಾಗೆ ನೋಡ್ರಿ, ನಾನು ರುಬ್ಬಿಟ್ಟಿರೋಂಥ ಮಸಾಲೆನೂ ಇದಕ್ಕೆ ಕೊಬ್ಬರಿ ಮಸಾಲೆಯನ್ನು ರುಬ್ಬಿಟ್ಟಿದ್ದೆ, ಅದನ್ನು ಕೂಡ ನಾನು ಇದಕ್ಕೊಂದು ಸ್ವಲ್ಪ ಹಾಕಿ ಇದನ್ನು ರುಬ್ಕೊತೀನಿ. ನಾನು ಅಂದ್ರೆ ಪಲ್ಸ್ ಮೋಡಲ್ಲೇ ಇದನ್ನ ರುಬ್ಕೋಬೇಕು. ಪೂರ್ತಿ ಒಮ್ಮೆಲೆ ಮಿಕ್ಸಿ ಆನ್ ಮಾಡಿಬಿಟ್ರೆ ಭಾಳನೇ ಇದಾಗ್ಬಿಡ್ತೈತಿ. ಪಲ್ಸ್ ಮೋಡಲ್ಲಿ ನೀವು ನಂದು ಇದು ಒಂದು ಸ್ವಲ್ಪ ಸಣ್ಣ ಆಗೈತೆ. ಏಕೆಂದ್ರೆ ಕೈಮಾ ತಂದಾಗ ನಾವು ಹಾಗೇ ನಾವು ಮಾಡಿಬಿಡ್ತೀವಿ. ಆದರೆ ನಾನಿಲ್ಲಿ ಸಣ್ಣಗೆ ಮಾಡ್ಬೇಕಂತ ಹೇಳಂದು ನಾನು ಮಿಕ್ಸಿ ಹಾಕ್ಕೊಂಡಿಲ್ಲ. ಮಟನನ್ನು ನಾನಿಲ್ಲಿ ಕೈಮಾ ಮಾಡ್ಕೊಂಡಿನಿ. ಅದಕ್ಕೋಸ್ಕರ ನನಗೆ ಇಲ್ಲೊಂದು ಸ್ವಲ್ಪ ಸಣ್ಣಗೆ ಬಂದೈತಿ. ಇದಕ್ಕಿಂತ ನೀವು ತರಿಯಾಗಿ ರುಬ್ಕೋಬೋದು. ನೋಡ್ರಿ, ಈ ರೀತಿ ನಾವು ಮಟನನ್ನು ನಾನಿಲ್ಲಿ ಉಪ್ಪು, ಖಾರ, ಮಸಾಲೆ ಪುಡಿ ಮತ್ತು ಇದು ನಾನು ರುಬ್ಬಿರುವಂಥ ಮಸಾಲೆನ ಹಾಕಿ ನಾನು ರುಬ್ಕೊಂಡು ಇದನ್ನು ಕರೆಕ್ಟಾಗಿ ನಾನು ಇನ್ನೊಂದು ಸರ್ತಿ ಮಿಕ್ಸ್ ಮಾಡ್ಕೊತೀನಿ. ಮಿಕ್ಸಿಲಿ ಬೇರೆ ಪಾತ್ರೆಗೆ ನಾನು ಇಲ್ಲೇನು ಹಾಕಿಲ್ಲ. ಮಿಕ್ಸಿಲಿ ಕರೆಕ್ಟಾಗಿ ಅದನ್ನು ಮಿಕ್ಸ್ ಮಾಡಿಕೊಂಡು ನಾನು ಒಂದು ಮೀಡಿಯಮ್ ಸೈಜಷ್ಟು ನಾನಿಲ್ಲಿ ಕೈಮಾ ಉಂಡೆನ ಮಾಡ್ಕೊತಿದ್ದೀನಿ. ಎಷ್ಟು ಚೆನ್ನಾಗಿ ಬರ್ತಾವೆ ಅಂದರೆ ಫ್ರೆಂಡ್ಸ್, ನಾನಿಲ್ಲಿ ಪುಟಾಣಿ ಹಿಟ್ಟನ್ನು ಹಾಕಿಲ್ಲ ಇದಕ್ಕೆ, ಮತ್ತು ಮೊಟ್ಟೆನೂ ಹಾಕಿಲ್ಲ. ನಾನಿಲ್ಲಿ ಬರೀ ಮಟನ್ನಲ್ಲೇ ನಾನು ಕೈಮಾ ಉಂಡೆ ಮಾಡ್ತೀನಿ. ನಾನು ಮೊಟ್ಟೆ ಆಮೇಲೆ ಪುಟಾಣಿ ಹಿಟ್ಟು ಹಾಕಿದರೆ ನನಗೆ ಇಷ್ಟ ಆಗಂಗಿಲ್ಲ. ಬರೀ ಮಟನಲ್ಲೇ ಕೈಮಾ ಉಂಡೆ ರೆಡಿ ಮಾಡಬೇಕು. ಬರೀ ಇಲ್ಲಿ ಒಂದು ಕಡೆ ಎಣ್ಣೆ ಇಟ್ಟಿದ್ದೀನಿ. ಎಣ್ಣೆಗೆ ನಾನು ಒಂದು ಅರ್ಧ ದೊಡ್ಡದಿತ್ತು, ಹಾಗಾಗಿ ಒಂದು ಅರ್ಧ ಈರುಳ್ಳಿನ ಹಾಕ್ಕೊಂಡಿನಿ. ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡಿನಿ. ಹಾಗೆ ಎಣ್ಣೆಲೇ ಒಂದು ಸ್ವಲ್ಪ ಖಾರ ಹಾಕ್ಕೊಂಡಿನಿ. ಎಣ್ಣೆಲೆ ಖಾರ ಹಾಕ್ಕೊಂಡ್ರೆ ಏನಾಗುತ್ತೆ, ಲಾಸ್ಟಿಗೆ ಅದು ಮೇಲೆ ತೇಲಿ ಬರ್ತೈತಿ, ಭಾಳ ಚೆನ್ನಾಗಿ ಕಾಣಿಸ್ತೈತಿ ಗ್ರೇವಿ. ಅದಕ್ಕೋಸ್ಕರ ನಾನಿಲ್ಲಿ ಒಂದು ಸ್ವಲ್ಪ ಖಾರನ ಹಾಕ್ಕೊಂಡಿದ್ದೀನಿ. ಯಾಕಂದರೆ ನಾವು ಕೈಮಾ ಉಂಡೆಗೂ ಹಾಕಿರ್ತೀವಲ್ಲ, ಒಂದು ಸ್ವಲ್ಪ ನೋಡಿಕೊಂಡು ಖಾರ ಉಪ್ಪು ಹಾಕೋಬೇಕಾಗತ್ತೆ ನಾವಿಲ್ಲೇ. ಈಗ ನಾನು ಅಷ್ಟೂ ಕೈಮಾ ಉಂಡಿನ ಅದರಲ್ಲಿ ಹಾಕಿ ಮುಚ್ಚಿ ಒಂದು ಸರ್ತಿ ಬೇಯಿಸ್ಕೊಂಡಿದ್ದೀನಿ ಫ್ರೆಂಡ್ಸ್. ಬೇಯಿಸ್ಕೊಂಡು ಇದನ್ನು ನಾವು ಚಮಚದಿಂದ ಯಾವುದೇ ಕಾರಣಕ್ಕೂ ನಾವು ಇದನ್ನ ತಿರುಗಿಸ್ಬಾರ್ದು. ಚಮಚದಲ್ಲಿ ತಿರುಗಿಸಿದ್ರೆ ಕೈಮಾ ಉಂಡೆ ಒಡೆದು ಹೋಗ್ತಾವೆ. ಅದಕ್ಕೋಸ್ಕರ ನಾನಿಲ್ಲಿ ಈ ರೀತಿ ಒಂದು ಸ್ವಲ್ಪ ಹಾಗೆ ಕೈಲಿ ಇದನ್ನು ಮಾಡಿ ಬಾಣಲೆನೇ ಒಂದು ಸ್ವಲ್ಪ ತಿರುಗಿಸಿ ಮತ್ತೆ ಅದನ್ನು ಮುಚ್ಚಿ ಮತ್ತೆ 1-2 ನಿಮಿಷ ನಾನು ಇದನ್ನ ಬೇಯಿಸ್ಕೊತೀನಿ. ಅಂದಾಗ ಅವು ನಮಗೆ ಚೆಂದಾಗಿ ಬೇಯ್ತಾವೆ. ಇಲ್ಲಿ ನೋಡ್ರಿ, ನಮ್ಮ ಮಟನ್ ಸಾರು ರೆಡಿ ಆಗೈತೆ. ಆ ಕಡೆ ಈ ಮಟನ್ ಸಾರಿನ ರೆಸಿಪಿನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ. ಸೂಪರಾಗಿ ಬಂದಿರ್ತದೆ ಮಟನ್ ಸಾರು ಮಾತ್ರ. ನಾನು ಮಾಡೋ ಈ ರೀತಿ ನೀವು ಒಂದು ಸರ್ತಿ ಮಾಡ್ಕೊಂಡು ತಿಂದರೆ ಪದೇ ಇದೇ ರೀತಿ ನೀವು ಮಟನ್ ಸಾರು ಹಾಕಿ ಕೈಮಾನ ಮಾಡ್ಕೊಂಡು ಊಟ ಮಾಡ್ತೀರಾ. ಬೇಕಿದ್ರೆ ನೀವು ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಇಲ್ಲಿ ನೋಡ್ರಿ, ನಾನು ಈ ಕಡೆ ಇದು ನೋಡ್ರಿ, ಈಗ ಒಂದು ಸ್ವಲ್ಪ ಒಂದು ಪೂರ್ತಿಯಾಗಿ ಬೆಂದಂಗೆ ಆಗಿದ್ದಾವೆ. ಅವಾಗೆಲ್ಲ ಮುಕ್ಕಾಲು ಭಾಗ ಬೆಂದವು ಕೈಮಾ ಉಂಡೆ. ಈಗ ನಾನೇನು ಮಾಡ್ತೀನಿ, ನಾನು ರುಬ್ಕೊಂಡಿರುವಂಥ ಮಸಾಲೆನ ಅದಕ್ಕೊಂದು ಸ್ವಲ್ಪ ನಾನು ಟೊಮೆಟೊ ಹಣ್ಣು ಹಾಕಿ ಈಗ ರುಬ್ಕೊಂಡಿನಿ. ಈಗ ನಾನು ಇದನ್ನೊಂದು ಸ್ವಲ್ಪ ಮಟನ್ ಸಾರಿಗೆ ಏನು ಮಸಾಲೆ ಮಾಡಿದ್ದೀನೋ ಅದೇ ಮಸಾಲೆನ ನಾನು ಇದಕ್ಕೊಂದು ಸ್ವಲ್ಪ ಹಾಕ್ಕೊತೀನಿ. ನಾನು ಸಾರು ಮಾಡೋಕ್ಕೆ ನನಗೆ ಇಷ್ಟ ಆಗಂಗಿಲ್ಲ. ಕೈಮಾ ಸಾರು ಆದರೆ ನಮಗೆ ಚೆನ್ನಾಗಿ ಆಗಂಗಿಲ್ಲ. ಹಾಗಾಗಿ ನಾವು ಯಾವಾಗ ಮಾಡಿದರೂ ಮಟನ್ ಸಾರು ಮತ್ತು ಕೈಮಾ ಗ್ರೇವಿ ಮಾಡ್ಕೊತೀವಿ, ಮಟನ್ ಸಾರು ಮಾಡ್ಕೊತೀವಿ. ಹಾಗಾಗಿ ನಾನಿಲ್ಲಿ ಕೈಮಾ ಗ್ರೇವಿನ ನಾವು ಯಾವಾಗಿದ್ದರೂ ಕೈಮಾ ಗ್ರೇವಿನ ಮಾಡ್ತೀವಿ. ನೀವು
ಈ ಇದನ್ನ ಒಂದು ಸರ್ತಿ ಟ್ರೈ ಮಾಡಿ ನೋಡಿರಿ. ಈಗ ಎಲ್ಲ ಚೆನ್ನಾಗಿ ಇದು ಬೆಂದಾಗೈತಿ, ಕೈಮಾ ಉಂಡಿನ ಬೆಂದಾಗಿದ್ದಾವೆ. ಹಾಗೆ ನಾನಿಲ್ಲಿ ಮಸಾಲೆ ಹಾಕಿ ಅದನ್ನು ನಾನಿಲ್ಲಿ ಒಂದು ಸ್ಕಿಪ್ ಆಗೈತಿ ಮೇಡಮ್. ನಾನು ಮಟನ್ ಮಸಾಲ ಪೌಡ್ರ್ ನಾನು ಹಾಕಿದ್ದೀನಿ, ಆದರೆ ಅದೊಂದು ಸ್ಕಿಪ್ ಆಗೈತಿ. ಇಲ್ಲಿ ನಾನು ಒಂದು ಸ್ವಲ್ಪ ನಾನು ಆವಾಗಲೇ ಉಪ್ಪು ಹಾಕಿರಲಿಲ್ಲ, ಹಾಗಾಗಿ ಒಂಚೂರು ನಾನು ಇಲ್ಲಿ ಉಪ್ಪು ಹಾಕ್ಕೊಂಡಿನಿ. ಯಾಕಂದರೆ ಕೈಮಾ ಉಂಡಿಗೂ ನಾವು ಉಪ್ಪು ಹಾಕಿರ್ತೀವಿ, ಹಾಗಾಗಿ ಇಲ್ಲೊಂದು ಸ್ವಲ್ಪ ಮಸಾಲೆಗೆ ಒಂದು ಸ್ವಲ್ಪ ಉಪ್ಪು ಹಾಕಿ ಒಂದು ಸ್ವಲ್ಪ ಖಾರ ಕಡಿಮೆ ಆಗಿತ್ತು, ಹಾಗಾಗಿ ನಾನು ಖಾರನೂ ಇಲ್ಲೊಂದು ಸ್ವಲ್ಪ ಹಾಕ್ಕೊಂಡು ಮುಚ್ಚಿ ಒಂದು 5 ನಿಮಿಷ, ಒಂದು 5 ನಿಮಿಷನೂ ಬೇಡ, ಒಂದು 2 ನಿಮಿಷ ಬೇಯಿಸ್ಕೊಂಡ್ರೆ ನಮ್ಮ ರುಚಿಯಾದಂಥ ಕೈಮಾ ಗ್ರೇವಿ ಊಟ ಮಾಡೋದಕ್ಕೆ ರೆಡಿ ಆಗುತ್ತೆ ನೋಡ್ರಿ. ಎಷ್ಟು ಸೂಪರಾಗಿ ಬಂದೈತಿ ಅಂದರೆ ಒಂದು ಕೈಮಾ ಉಂಡಿನೂ ಇಲ್ಲಿ ಒಡೆದಿಲ್ಲ. ನಾವಾಗೇ ಒಡೆದ್ರೆ ಕೈಮಾ ಉಂಡಿ ಹೊಡಿತಾವೆ, ಅಷ್ಟು ಚೆನ್ನಾಗಿ ಆಗಿದ್ದಾವೆ ಕೈಮಾ ಉಂಡಿ. ಈ ರೀತಿ ನೀವು ಒಂದು ಸರ್ತಿ ಟ್ರೈ ಮಾಡಿ ನೋಡಿರಿ ಮನ್ಯಾಗ. ನಮ್ಮ ಮಟನ್ ಸಾರು, ಆ ಕಡೆ ಮಟನ್ ಸಾರು ರೆಡಿ ಆಗೈತಿ, ಚಪಾತಿ ರೆಡಿ ಆಗಿದ್ದಾವೆ, ಅನ್ನನೂ ರೆಡಿ ಆಗೈತಿ. ಬರ್ರಿ ತಾಟ್ ಮಾಡ್ತಾಯಿದ್ದೀನಿ, ಬರ್ರಿ ಎಲ್ಲರೂ ಊಟ ಮಾಡೋಣ. ಈ ರೆಸಿಪಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕೋದನ್ನು ಮರಿಬೇಡಿ ಫ್ರೆಂಡ್ಸ್. ಹಾಗೆ ನನ್ನ ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡೇ ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಬೆಲ್ ಬಟನ್ನ ಕ್ಲಿಕ್ ಮಾಡಿದ್ರೆ ನಾನು ಹಾಕುವಂಥ ವೀಡಿಯೋಸ್ ಎಲ್ಲ ನೋಟಿಫಿಕೇಷನ್ ನಿಮ್ಗೆ ಆದಷ್ಟು ಬೇಗನೆ ಬರ್ತಾವೆ. ಅದಕ್ಕೋಸ್ಕರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ನಿಮಗೆ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್, ಬಾಯ್.